ಅವತ್ತಿನ ದಿವಸದ ದೃಶ್ಯ ಏನು, ಅವತ್ತಿನ ದಿವಸ ಚಿತ್ರೀಕರಣವೇನು, ಏನು ಸಂಭಾಷಣೆ ಅನ್ನೋದನ್ನೆಲ್ಲ ಅಸೋಸಿಯೇಟ್ ಡೈರೆಕ್ಟರ್ಗಳು ಹೋಗಿ ಅವ್ರಿಗೂ ಹೇಳ್ತಾಯಿದ್ರು. ಸರ್ ಇವತ್ತಿನ ದಿವಸ ಈ 3 ಸೀನ್ ಇದೆ ಸರ್, ಇದು ಮೊದಲನೇ ಸೀನು ಸರ್, ಇದರಲ್ಲಿ ನೀವು ಹಿಂಗೆ ಬರ್ತೀರಾ ಸರ್ ಅಂತೆಲ್ಲ ಹೇಳ್ತಾಯಿದ್ದು. ಅದು ಕೂಡ ನಾನು ಹೇಳಿ ಬಂದಿದ್ದೀನಿ, ಮಾಡಿದ್ದೀನಿ ಅವ್ರಿಗೋಸ್ಕರ. ಈ ಬಂಗಾರದ ಮನುಷ್ಯ ಇದೆಯಲ್ಲ, ಸ್ಕ್ರಿಪ್ಟ್ ಬರೆದ್ರು ಹುಣಸೂರವರು. ಅಂದರೆ ಇದು ನಾನು ಹೇಳಿದೆ, ಯಾವುದೇ ಇದ್ದರೂ ಕೂಡ ರಾಜ್ಕುಮಾರ್ ಚಿತ್ರಗಳಲ್ಲಿ ವರದಣ್ಣನ ಪಾತ್ರ ಇರುತ್ತೆ ಅಂತ. ಸೊ ಅವರು ಕೂತ್ಕೊಂಡಿರೋರು ಕತೆಗೆ, ಅದಕ್ಕೆ ಇದಕ್ಕೆಲ್ಲ. ಎಸ್ಪೆಷಲಿ ನಮ್ಮ ಗುರುಗಳಾದ ಸಿದ್ಧಲಿಂಗಯ್ಯನವ್ರಿಗೆ ಯಾವಾಗಲೂ ಜೊತೆಲೇ ಇರೋರು. ಅವ್ರ ಗಂಟಸ್ಸೆ ಗಳಿಸ್ಯ. ನನ್ನ ಕತೆ ಬಂದಾಗ ಸಿದ್ಧಲಿಂಗಯ್ಯನ ಬೇರೆ ಹೇಳ್ತೀನಿ. ಇಲ್ಲಿ ಅವ್ರ ಡೈಲಾಗ್ಸ್ ಅಷ್ಟು ಚೆನ್ನಾಗಿ ಬರೆದಿದ್ರು. ಸೊ ಸ್ಕ್ರಿಪ್ಟು ಓಕೆ ಆಯಿತು. ದೊಡ್ಡ ತಾರಾಗಣ. ಆವತ್ತಿನ ದಿವಸಕ್ಕೆ ಯಾವಾಗ ಮೊದಲನೇ ಚಿತ್ರದಲ್ಲಿ ರಾಜ್ಕುಮಾರ್ ಭಾರತಿ ಪಾರ್ಟ್ ಮಾಡಿದ್ರು, ಆವತ್ತೊಂದು ದಿವಸದ ರಾಜ್ಕುಮಾರ್ ಭಾರತಿ ಪೇರ್ ಹಿಂದೆ ಬರಲಿಲ್ಲ, ಮುಂದೆನೇ ಇರೋದು. ಒಬ್ಬೊಬ್ಬರು ಕೂಡ ರಾಜ್ಕುಮಾರ್ ಲೀಲಾವತಿ ಬೇಕಷ್ಟು ಚಿತ್ರ ಇದೆ, ರಾಜ್ಕುಮಾರ್ ಆಮೇಲೆ ಮಂಜುಳಾ ಇದೆ, ಆಮೇಲೆ ರಾಜ್ಕುಮಾರ್ ಲೀಲಾವತಿ, ರಾಜ್ಕುಮಾರ್ ಜಯಂತಿ, ಕಲ್ಪನಾ ಸ್ವಲ್ಪ ಕಮ್ಮಿ, ಜಾಸ್ತಿ ಜಯಂತಿ ಭಾರತಿ ಇವ್ರುಗಳೆಲ್ಲ. ಲೀಲಾವತಿಯವರು ಜಾಸ್ತಿ, ತುಂಬ ಜಾಸ್ತಿ. ಸೊ ಹೀಗೆ ರಾಜ್ಕುಮಾರ್, ನಾನು ಭಾರತಿನೇ ನೋಡಿದ್ದು ಮೊದಲು. ಅದಕ್ಕೆ ಮುಂಚೆ ನೋಡಿದ್ದು ನಾನು ರಾಜ್ಕುಮಾರ್, ಪಂಡ್ರಿಬಾಯ್, ಕಲ್ಪನಾ, ಆಮೇಲೆ ಬೇರೆ ಬೇರೆ ನೋಡಿದ್ದ. ಆಮೇಲೆ ಇಲ್ಲಿ ಈ ಪ್ರಸ್ತುತ ಈ ಚಿತ್ರದಲ್ಲಿ ಭಾರತಿ, ರಾಜ್ಕುಮಾರ್ನೇ ಅಣ್ಣ ಅಂದರೆ ಇವ್ರನ್ನ ಅತ್ತಿಗೆ ಅಂತ ಇದ್ದರು. ಸೊ ಅಷ್ಟು ಪಾಪ್ಯುಲರು. ಇದರಲ್ಲಿ ಭಾರತಿನೇ ಹಾಕಿತ್ತು. ಇದರಲ್ಲಿ ಏನಂತ ಹೇಳಿದ್ರೆ 6 ಹಾಡಿದೆ. 6 ಹಾಡು ಕೂಡ ಅಮೋಘವಾದ ಹಾಡುಗಳು. ಅದರಲ್ಲಿ 2 ಹಾಡು ಹುಣಸೂರವ್ರು ಬರೆದಿದ್ದಾರೆ. 2 ಹಾಡು ಕೂಡ ಸೂಪರ್ ಹಿಟ್ ಹಾಡುಗಳು. ಆ ಪಿಕ್ಚರ್ಲಿ ಎಲ್ಲನೂ ಹಾಡು ಸೂಪರ್ ಹಿಟ್ ಹಾಡುಗಳೇ. ಈ ಎರಡನೇದು ಮೊದಲನೇ ಹಾಡು ನಾವೇನು ಮಾಡ್ತೀವಿ ಅಂದರೆ, ಒಬ್ಬ ನಾಯಕನ ಇಂಟ್ರಡಕ್ಷನ್ ಅಂತ ಹೇಳಿದ್ರೆ ಏನೋ ಒಂದು ಅದ್ಧೂರಿಯಾಗಿರಬೇಕು, ಇಲ್ಲ ಏನಾದರೂ ಮಾಡ್ಕೊಂಡಿದ್ದೇನೆ ಒಂದು ಮನಮುಟ್ಟದ ಒಂದು ಹಾಡಿರಬೇಕು. ದೊಡ್ಡ ಕಲಾವಿದರಿಗೆ, ದೊಡ್ಡ ಕಲಾವಿದರನ್ನ ನೀವು ಈ ಸುಮ್ಮನೆ ಡುಮ್ಮ ಇಂಟ್ರೊಡ್ಯೂಸ್ ಮಾಡಿದ್ರೆ ಜನಕ್ಕೆ ಇಷ್ಟ ಆಗೋದಿಲ್ಲ. ಸೊ ಇದಕ್ಕೋಸ್ಕರ ಏನು ಮಾಡಿದ್ರು, ರಾಜ್ಕುಮಾರ್ನ ಒಂದು ಹಾಡಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ಬೆಂಗಳೂರಿಂದ ಈ ಚಿಕ್ಕಬಳ್ಳಾಪುರಕ್ಕೆ ಹೋಗೋ ಟ್ರೈನ್ ಇದೆಯಲ್ಲ, ಅದು ಸ್ಲೋ ಅಂದರೆ ಸ್ಲೋ. ಅವತ್ತಿನ ದಿವಸಕ್ಕೆ ನೀವು ಓಡೋಗ್ಬೇಕಾದ್ರೆ ಹತ್ಕೊಬೋದು. ಫಾರ್ ಎಕ್ಸಾಂಪಲ್ ಸಿಟಿ ಸ್ಟೇಷನ್ ಬಿಟ್ಬಿಟ್ರೆ ನೆಕ್ಸ್ಟ್ ಸ್ಟೇಷನ್ಲಿ ಹಿಡಿಬಿಡ್ಬೋದು ಓಡಿ, ಅಷ್ಟು ನಿಧಾನಾಗಿ ಹೋಗ್ತಾಯಿತ್ತು. ಅದರಲ್ಲಿ ಚಿತ್ರೀಕರಣ ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಹಾಡು ಬರೆದಿದ್ದಾಯಿತು.